ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ಈ ಬ್ಯೂಟಿಫುಲ್ ಆಗಿರೋ ಲ್ಯಾಂಪು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ಮಾಡೋಕ್ಕೂ ಅಷ್ಟೇ ಈಸಿ, ಆರಾಮಾಗಿ ಮಾಡ್ಕೋಬೋದು. ಅದು ಮನೇಲೇ ಇರೋ ವಸ್ತುಗಳಿಂದ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಲೂನ ತೊಗೊಂಡಿದ್ದೀನಿ, ಮತ್ತು ಇನ್ನೊಂದು ಬೌಲ್ಗೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೆ ಫೆವಿಕಾಲ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದರ ಒಳಗಡೆ ಥ್ರೆಡ್ನ ಈ ಥರ ಹಾಕೋತಾ ಇದ್ದೀನಿ. ನಾವು ಡೈರೆಕ್ಟಾಗಿ ದಾರನ ಆ ಬಲೂನ್ಗೆ ಸುತ್ತಕೊಂಡು ಡೈರೆಕ್ಟಾಗಿ ಫೆವಿಕೋಲು ಹಚ್ಬೋದು. ಇಲ್ಲಾಂತಂದರೆ ಥ್ರೆಡ್ಗೆ ಸೂಜಿನ ಪೊಣಿಸ್ಕೊಂಡು ಫೆವಿಕೋಲ್ಗೆ ಹೋಲ್ ಹಾಕಿ, ಫೆವಿಕೋಲ್ ಬಾಟಲ್ ಇರುತ್ತಲ್ಲ ಅದಕ್ಕೆ ಹೋಲ್ ಹಾಕಿ ಅದ್ರ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಸುತ್ತಿಸ್ಕೋಬೋದು. ಆದರೆ ಆ ಥರ ಮಾಡಿದ್ರೆ ಮಿಕ್ಕಿರೋ ಫೆವಿಕೋಲ್ ವೇಸ್ಟ್ ಆಗಿಬಿಡುತ್ತೆ. ಇದಕ್ಕೆ ಎಷ್ಟು ಬೇಕೋ ಈ ಥರ ಮಾಡಿಕೊಂಡ್ರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದರಲ್ಲಿ ನೀರು ಮಿಕ್ಸ್ ಮಾಡ್ಕೊಂಡು ಥ್ರೆಡ್ ಹಾಕ್ಕೊಂಡ್ರೆ ಮುಗ್ದೋಯ್ತು. ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಇದರಿಂದ ಫೆವಿಕೋಲು ವೇಸ್ಟ್ ಆಗೋಲ್ಲ, ಇನ್ನು ಟೈಮು ಕೂಡ ಉಳಿತಾಯ ಆಗುತ್ತೆ. ಫೆವಿಕೋಲಲ್ಲಿ ಅದ್ಕೊಂಡಿರೋ ಥ್ರೆಡ್ನ ಈ ಥರ ಬಲೂನ್ಗೆ ಕಂಪ್ಲೀಟಾಗಿ ಸುತ್ಕೋಬೇಕು. ಯಾವ ಥರ ಬರುತ್ತೋ ಆ ಥರ ಸುತ್ಕೋಬೇಕು, ಹೀಗೆ ಹಾಗೆ ಅಂತೇನೂ ಇಲ್ಲ. ನೋಡಿ, ಇಲ್ಲಿ ನಾನು ಇವಾಗ ಸುತ್ಕೋತಾ ಇದ್ದೀನಿ, ಕಂಪ್ಲೀಟಾಗಿ ಸುತ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಥ್ರೆಡ್ನ ಇಲ್ಲಿ ನಾನು ಈ ಥ್ರೆಡ್ನ ಕಂಪ್ಲೀಟಾಗಿ ನಾವು ಬಲೂನ್ಗೆ ಸುತ್ಕೊಂಡಾದಮೇಲೆ ನಾವು ಇದಕ್ಕೆ ಡ್ರೈ ಆಗೋಗಿ ಬಿಡಬೇಕಾಗುತ್ತೆ. ನಾವಿಲ್ಲಿ ನೀರು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಫೆವಿಕೋಲಿ, ಅದಕ್ಕೆ ಒಂದು ಸ್ವಲ್ಪ ಡ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ನೀರು ಮಿಕ್ಸ್ ಮಾಡಲಿಲ್ಲ ಅಂದರೆ ಬೇಗನೆ ಒಣಗೋಗ್ಬಿಡುತ್ತಿತ್ತು. ನಾನಿಲ್ಲಿ ನೀರು ಮಿಕ್ಸ್ ಮಾಡ್ಕೊಂಡಿದ್ದೆ, ಇವಾಗ ಕಂಪ್ಲೀಟಾಗಿ ಸುತ್ಕೊಂಡಿದ್ದೀನಿ. ಇವಾಗ ಡ್ರೈ ಆಗೋಗಿ ಬಿಟ್ಟಿದ್ದೀನಿ. ನೋಡಿ, ಇಷ್ಟು ಕಂಪ್ಲೀಟಾಗಿ ಡ್ರೈ ಆಗೋಗಿಬಿಟ್ಟಿದೆ. ಇವಾಗ ಈ ಥರ ಒಂದು ಪಿನ್ ಸಹಾಯದಿಂದ ಬಲೂನ್ನ ಒಡ್ಕೋಬೇಕಾಗತ್ತೆ. ನನಗಂತೂ ಈ ಬಲೂನ್ ಒಡೆಯುವಾಗ ತುಂಬ ಅಂದರೆ ತುಂಬಾ ಭಯ ಆಗ್ತಾಯಿತ್ತು, ಸೌಂಡ್ ಬರುತ್ತೆ ಅಂತ. ನೋಡಿ, ಒಡ್ಕೊಂಡಾದಮೇಲೆ ಒಳಗಡೆಯಿಂದ ಬಲೂನು ಈ ಥರ ಆಗುತ್ತೆ. ಒಣಗಿರೋ ಥ್ರೆಡ್ದಿಂದನೇ ಒಂದು ಲ್ಯಾಂಪ್ ರೆಡಿ ಆಗೇ ಬಿಡುತ್ತೆ. ತುಂಬ ಅಂದರೆ ತುಂಬಾ ಈಸಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಲ್ಯಾಂಪ್ಗೆ ಮೇಲೆ ನೇತಾಕೋಕ್ಕೆ ಒಂದು ಥ್ರೆಡ್ನ ಕಟ್ಕೋತಾ ಇದ್ದೀನಿ ನಾನು. ಇನ್ನೊಂದು ಎಕ್ಸ್ಟ್ರಾ ಥ್ರೆಡ್ನ ತೊಗೊಂಡು ಎರಡೂ ಕಡೆ ಈ ಥರ ನಾಟ್ನ ಹಾಕೋತಾ ಇದ್ದೀನಿ. ತುಂಬಾ ಸಿಂಪಲ್ ಅಂದರೆ ಸಿಂಪಲ್ ಇದು ಮಾಡೋದು, ಆದರೆ ನೋಡೋಕೆ ಮಾತ್ರ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಈ ಥರ ಕಟ್ಕೊಂಡಾದಮೇಲೆ ಇನ್ನೊಂಚೂರು ಇದಕ್ಕೆ ಡೆಕೋರ್ ಮಾಡಬೇಕಂತ ನಾನು ಈ ಥರ ಬಟರ್ಫ್ಲೈಗಳನ್ನ ಇದಕ್ಕೆ ಅಂಟಿಸ್ಕೋತಾ ಇದ್ದೀನಿ. ನೀವು ಬಟರ್ಫ್ಲೈನ ಮನೇಲಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅದನ್ನಾದರೂ ಇಲ್ಲಿ ಅಂಟಿಸ್ಕೋಬೋದು. ನನ್ನ ಹತ್ರ ಮನೇಲೇ ಇದ್ವು ಇವು, ಅದಕ್ಕೆ ನಾನು ಪೇಪರಿಂದ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ, ಇವನ್ನೇ ಇಲ್ಲಿ ಅಂಟಿಸ್ಕೊಂಡ್ಬಿಟ್ಟೆ. ಅಂದರೆ ವೈಟ್ ದಾರಕ್ಕೆ ಗೋಲ್ಡನ್ ಕಲರ್ ಬಟರ್ಫ್ಲೈ ಆದರೆ ಚೆನ್ನಾಗಿ ಕಾಣಿಸುತ್ತಂತ. ಆಮೇಲೆ ಈ ಥರ ಎಲೆಕ್ಟ್ರಿಕ್ ದೀಪನ ಒಳಗಡೆ ಹಚ್ಚಿಡ್ತಾ ಇದ್ದೀನಿ. ನೋಡಿ, ಈ ಥರ ಹಚ್ಚಿಟ್ರೆ ಮುಗ್ದೋಯ್ತು. ನೈಟ್ ಟೈಮಲ್ಲಿ ನೋಡೋಕೆ ತುಂಬಾ ಸೂಪರಾಗಿ ಕಾಣಿಸುತ್ತೆ. ತೋರಿಸ್ತೀನಿ ನಾನಿಲ್ಲಿ, ನೋಡಿ ನೀವು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅನ್ಕೋತೀನಿ. ಹಾಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದ್ಸಲ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಸಹ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.